ಕತ್ತು ಕಡ್ಲಾಕೊಂಬಂದು ನಮ್ಗೆ ಒದೆ ಬಿತ್ತು ಅಂತ ತೋರಿಸ್ತಾರೆ. ಅಲ್ರಿ ಅಲ್ಲಿ 40% ಎಲ್ಲ ಈ ಬಾಡಿಗೆ ಕರ್ಕೊಂಬಂದಿರೋ ಪೊಲೀಸರು RA4ನ ಇವ್ರು ಇಲ್ಲ ಅಂತ ಹೇಳಿದ್ರೆ ಅದ್ರ ಬಗ್ಗೆ ತನಿಖೆ ವಿಡಿಯೋಗಳು ಲಕ್ಷಾಂತರ ವಿಡಿಯೋಗಳು ಹುಡುಗರು ಮಾಡಿದ್ದಾರೆ. ಈ ಅಸ್ತ್ರ ಇದೆಯಲ್ಲ ಮೊಬೈಲು ಅದನ್ನ ಅವರ ಬದುಕಿಸ್ತಿತ್ತು. ಇಲ್ಲ ಅಂತಂದ್ರೆ ಗೋಧ್ರಾದಲ್ಲಿ ಏನ್ ನಡೀತೋ ಅದು ದೆಹಲಿನಲ್ಲಿ ನಡೀಲಿಕ್ಕೆ ಇವರು ಸಂಪೂರ್ಣ ಪ್ಲಾನ್ ಮಾಡಿದ್ರು. ಅಲ್ರಿ ಡೂಪ್ಲಿಕೇಟ್ ಪೊಲೀಸರು, ಆಮೇಲೆ ವೇಷ ಹಾಕೊಂಬಂದು ಪೊಲೀಸರು RAF ವೇಷ ಹಾಕೊಂಬಂದು ಇವರು ಲಾಠಿ ಹಿಡ್ಕೊಂಡು ಹೊಡಿಯೋದು. ಇಲ್ಲ ಅವ್ನು ಯಾವನ ಮುಖಕ್ಕೆ ಕರ್ಚೀಫ್ ಹಾಕೊಂಡು ಹಂಗೆ ಹೊಡಿಯೋದು. ಬ್ಯಾರಿಕೇಡ್ ನಮ್ಮನ್ನ ಬಿಡ್ರಿ ಪಾರ್ಲಿಮೆಂಟ್ಗೆ ಹೋಗಕ್ಕೆ ಅಂತ ತಳ್ಳಕ್ ಹೋದ್ರೆ ಬ್ಯಾರಿಕೇಡ್ಗೆ ಕರೆಂಟ್ ಕೊಡೋದು. ಅಲ್ರಿ ಲಾಠಿಗೆ ಏನೋ ಆಣೆಗಳನ್ನ ಹಾಕೊಂಡು ಹುಡುಗರ್ಗೆ ಹೊಡಿಯೋದು. ಹೆಣ್ಣು ಮಕ್ಕಳಿಗೆ ಲಾಠಿನ ಹಿಂದ್ಗಡೆಯಿಂದ ತುರ್ಕೋದು. ಮಾನಗೇಡಿ ಇವರು ನಿಜವಾದ ಬ್ರಿಟಿಷ್ ಅನ್ಸಲ್ವ ನಿಮ್ಗೆ? ಬ್ರಿಟಿಷ್ ಅನ್ಸಲ್ವಾ ನಿಮ್ಗೆ ಇವರು? ಜಲಿಯನ್ ವಾಲಾ ಬಾಗ್ ನಾವು ಕಥೆನ ಕೇಳಿದ್ವಿ, ತುಣುಕುಗಳನ್ನ ಓದಿದ್ವಿ. ಜಲಿಯನ್ ವಾಲಾ ಬಾಗ್ ಈಗ ಜಂತರ್ ಮಂತರ್ ನೋಡ್ತಾ ಇದ್ದೀವಿ ನಾವೀಗ ಪ್ರೆಸೆಂಟ್. ಅಲ್ಲ ಅವತ್ತು ಅಷ್ಟೇನೆ ಜಲಿಯನ್ ವಾಲಾ ಬಾಗ್ ಅಂತ ಹೇಳಿದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಅವತ್ತು ನಮ್ಮ ಜನರ ವಿರುದ್ಧ 5,000 ರೈತರನ್ನ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ಯಾವ್ದೋ ಒಂದು ಕಾನೂನು ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ರೆ, ನಮ್ಮ ಜನರ ಪೊಲೀಸರು, ನಮ್ಮವರು ಭಾರತೀಯರು ಪೊಲೀಸರು ಅವರನ್ನ ಆದೇಶ ಕೊಟ್ಟು ಕೊಲ್ಲಿಸ್ದವನು ಇದೇ ಡಯರ್. ಸೊ ಇಲ್ಲಿ ಅಲ್ಲೊಬ್ಬ ಬ್ರಿಟಿಷ್, ಇಲ್ಲೊಬ್ಬ ನಮ್ಮವನೇ ಪುಕ್ಲ ಓಡೋಗ್ತಾನೆ. ಅಲ್ರಿ ಈ ದೇಶದ ಪ್ರಧಾನಿ ಓಡೋಗ್ತಾನೆ ಅಂತಂದ್ರೆ ಏನ್ ಉದಾಹರಣೆ ಕಟ್ಟಿದ್ರು? ಏನ್ ಅಕಸ್ಮಾತ್ ನಿನ್ ಕತ್ತಿನ ಪಟ್ಟೆ ಇಟ್ಕೊಂಡ್ಬಿಟ್ಟಿರೋರ? ಪಾರ್ಲಿಮೆಂಟ್ ಅಲ್ಲಿ 1-2 ಚೇರ್ ಹೊಡೆದಾಕ್ಬಿಟ್ಟಿರೋರ? ಅಲ್ರಿ ದೇಶದ ಆಸ್ತಿಗಳನ್ನ ನಾವು ಮಾರಾಟ ಮಾಡಿದ್ರೆ ಏನ್ ಲಾಸ್ ಇಲ್ಲ. ನಾವು ಒಂದ್ 2 ಚೇರ್ ಮುರಿದಾಕ್ಬಿಟ್ರೇನೋ, ಪಾಟ್ ಹೊಡೆದಾಕ್ಬಿಟ್ರೇನೋ, ನಿನ್ನ ಕತ್ತನ್ ಪಟ್ಟೆ ಕೈ ಹಾಕ್ಬಿಟ್ರೆ ನಿನಗೆ ಈಗೋನಾ? ನಿನಗೆ ಆ ಮಟ್ಟಿಗೆ ಸ್ವಾಭಿಮಾನ? ನಮ್ಗೆ ಓಟ್ ಹಾಕಿರೋ ನಮ್ಗೆ ಸ್ವಾಭಿಮಾನ ಇರಬಾರ್ದು? ನಾನು ಹಾಕಿಲ್ಲ, ಬಿಜೆಪಿಗೆ ಜನ ಹಾಕಿದ್ದಾರೆ. ಸರ್ ಇದೇ ಯೂತ್ಗಳಿಗೆ ಈ ತರ ದಂಗೆ ಹೇಳ್ತಾರಲ್ಲ, ಅವ್ರ ಹಕ್ಕು ಕೇಳ್ತಾರೆ ಯೂತ್ಗಳನ್ನ. ಮುಂದಿನ ದಿನಗಳಲ್ಲಿ ರಾಜಕಾರಣಿ ಮಾಡ್ತಾರ, ಒಳ್ಳೆ ಯೂತ್ ಪ್ರಮೋಟ್ ಆಗಿ ಮಾಡ್ತಾರೆ, ಇಂಥ ರಾಜಕಾರಣಿಗಳು ಮಾಡ್ತಾರ? ಸರ್ ದಂಗೆ ಯಾಕೆ ಹೇಳ್ತಾ ಇದ್ರೆ ಅದಕ್ಕೂ ಒಂದು ದಣಿ ಮಾಡ್ತಾ ಇದ್ರೆ ಸರ್ಕಾರ ಏನೋ ಟ್ರಿಪ್ ಹೊಡ್ಕೊಂಬತ್ತಾನೆ. ಏನೋ ನಾನು ಫ್ರಾನ್ಸ್ ಹೋಗ್ತೀನಿ, ಪಾಕಿಸ್ತಾನ್ಗೆ ಹೋಗ್ತೀನಿ, ಆಸ್ಟ್ರೇಲಿಯಾಗೆ ಹೋಗ್ತೀನಿ ಅಂತ. ಅಲ್ಲ, ಒಂದು ಟ್ರಿಪ್ ಹೊಡಿಯೋ ಪ್ರಧಾನಿ ಈತ ದೇಶಕ್ಕೆ ಏನ್ ಮಾಡ್ತಾ ಇದ್ದಾನೆ? ಟ್ರಿಪ್ ಹೊಡ್ಕೊಂಬಂದು ಏನು ಗೊತ್ತಾಗಲ್ಲ. ಆಮೇಲೆ ಅವ್ನು ಯಾರೋ ಸೋನು ವಾಚುಕ್ ಒಬ್ಬ ಸೈಂಟಿಸ್ಟು ಯಾರು ಚೈನಾ ಎಂಬಸಿ ಜೊತೆ ಒಂದು ಫೋಟೋ ಇಡಿಸ್ಕೊಂಡ್ರೆ ಅವನು ಚೈನಾ ಏಜೆಂಟು. ಅಲ್ರಿ ತಿಂಗಳಲ್ಲಿ 20 ದಿವಸ ದೇಶದ ಪ್ರಧಾನಿ ಆ ದೇಶಕ್ಕೆ ಸುತ್ತಾಕೊಂಬತ್ತಾನಲ್ಲ. ನಾವ್ ಯಾವ ತರ ಭಾರತೀಯರು ಈ ಒಂದು ಪ್ರಧಾನಿನ, ಈ ಒಂದು ದೇಶದ ಮೋದಿಯನ್ನ ನಾವ್ ಯಾವ ಏಜೆಂಟ್ ಅನ್ನ ಹೇಳಿಲ್ಲ. ಅಲ್ರಿ ಫೋಟೋ ತಗೊಂಡ್ರೆ ನಾವ್ ಏಜೆಂಟು. ತಿಂಗಳಲ್ಲಿ 20 ದಿವಸ ಸುತ್ಕೊಂಬರೋ ಪ್ರಧಾನಿ ಯಾವ ದೇಶದ ಏಜೆಂಟು ಆಗ ಸಾಧ್ಯ ಇಲ್ವಾ? ಅಲ್ಲ ಅಂದ್ರೆ ಈ ದೇಶದ ಪ್ರಧಾನಿ ಏನು ಬೇಕಾದ್ರೆ ಉಚಿತನ ಮಾರ್ಬೋದು, ಟೈಮ್ ಪಾಸ್ಗೆ ದೇಶಗಳನ್ನ ತಿರ್ಗಾಡಕ್ ಹೋಗ್ಬೋದು. ಆಮೇಲೆ ಯಾವ ದೇಶಕ್ಕಾದ್ರೂ ಹೋದ್ರೆ ಈ ದೇಶಕ್ಕೆ ಏನು ಉಪಯೋಗ ಆಗಿದೆ ಅಂತ ಯಾವತ್ತಾದ್ರೂ ಲೆಕ್ಕಾಚಾರ ಕೊಟ್ಟವ್ರ? ಇವ್ರಿಗೆ ಲೆಕ್ಕಾಚಾರ ಕೊಡಕ್ಕೆ ಆಗಲ್ಲ. ಇವರು ಮಾಧ್ಯಮದ ಮುಂದೆ ಮಾತಾಡಲ್ಲ, ಬರೀ ಒಳಗೊಳಗೆ ಮಾಡ್ತೀನಿ, ಏನ್ ಕೊಡ್ತೀಯ ಬಸವಯ್ಯ ಅಂದಂಗೆ ಎಲ್ಲ ಒಳಗಡೆ ಮಾಡ್ತಾರೆ. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ಕೇಂದ್ರ ಸರ್ಕಾರ ಮುಖವಾಗಿದೆ. ನಿನ್ನೆ 21ನೇ ತಾರೀಕು ಹೈಕೋರ್ಟ್ ಮುಂದೆ ಹೋಗಿದೆ PAL. ಈ ಪೊಲೀಸರು ದಣಿ ಮಾಡ್ತಾ ಇದ್ದವ್ರು. ಹೈಕೋರ್ಟ್ ಆಫ್ ಏನೋ ಡೆಲ್ಲಿ ಹೇಳಿದೆ, ನಮ್ಮನ್ನ ಪೊಲೀಸರ ಮಧ್ಯೆ ಸರ್ಕಾರದ ಮಧ್ಯೆ ತರಬೇಡಿ. ಆಯ್ತು, ಬೇಡ ಬಿಡಿ, ಯಾರು ಮುಂದೆ ಹೋಗ್ಬೇಕು ಸರ್? ಈಗ ನಾವು ಬಿದಿಲ್ ಹೋಗ್ತೀವಿ. ಈಗ ಹುಡುಗರು ಏನಾದ್ರು ಕಾನೂನು ಕೈ ತಗೊಂಡಿದ್ದಾರೆ ಅಥವಾ ದಂಗೆ ಎದ್ದಿದ್ದಾರೆ ಅಂತಂದ್ರೆ, ಈ ದೇಶದ ಸಂವಿಧಾನದಲ್ಲಿ ಕೆಲಸ ಮಾಡ್ತಾರಂತ ಕೇಂದ್ರ ಸರ್ಕಾರ, ದೆಹಲಿಯ ಹೈಕೋರ್ಟ್ ನಾವು ಬರಲ್ಲ ಅಂದಿದ್ರೆ ಬೇಡ ಬಿಡಿ. ಈಗ ಬೇಡ, ಈಗ ನಿಮ್ಗೆ ಆ ಜವಾಬ್ದಾರಿ, ಯಾಕಂದ್ರೆ ಸರ್ಕಾರನ ಎದುರಾಕಣಕೋ ಅಥವಾ ಪೊಲೀಸರನ್ನ ಎದುರಾಕಣಕೋ ಅಥವಾ ಪೊಲೀಸರನ್ನ ತಡೀಲಿಕ್ಕೋ ಹೈಕೋರ್ಟು ಎಲ್ಲೋ ಒಂದ್ ಕಡೆ ಕೈ ತೊಳ್ಕೊಂಡು ನಮ್ಮನ್ನ ಎಳಿಬೇಡಿ ಅಂದಿದೆ. ಅಂದ್ರೆ ನಮ್ಮನ್ನ ಈ ವಿಚಾರದಲ್ಲಿ ಎಳಿಬೇಡಿ ಅಂತೇಳಿ ಮಾಧ್ಯಮ ರಿಪೋರ್ಟಿಂಗ್ ನಾನು ಹೇಳ್ತಾ ಇರೋದು. ಪ್ಲೀಸ್, ಮಾಧ್ಯಮಗಳು ಏನ್ ರಿಪೋರ್ಟ್ ಮಾಡಿದೆ ಅದನ್ನೇ ನಾನು ಹೇಳ್ತಾ ಇರೋದು. ನಮ್ಮನ್ನ ಎಳಿಬೇಡಿ ಅಂತಂದ್ರೆ ನಾವು ಕೋರ್ಟ್ ಮುಂದೆ ಹೋಗಂಗಿಲ್ಲ, ಈ ದೇಶದ ಪ್ರಧಾನಿ ಸರ್ಕಾರ ನಮ್ಮ ಮಾತು ಕೇಳಂಗಿಲ್ಲ. ಸೊ ಬೀದಿಗಳಲ್ಲಿ ನಾವು ಮಾಡ್ತಾ ಇರೋದು ಕರೆಕ್ಟ್. ಇನ್ನೊಂದು ವಿಚಾರ ಸರ್, ಮುಂದಿನ ದಿನಗಳಲ್ಲಿ ಈ ತರ ಯುವಕರು ಆಗ್ತಿರೋದು, ಅವ್ರ ಹಕ್ಕನ್ನ ಅವ್ರು ಕೇಳ್ತಿರೋದೇನು? ಈಗ ನೀಟ್ ಪರೀಕ್ಷೆ ಸ್ಕ್ಯಾಮ್ ಆಗಿದೆ, ಒಂದು ರಾಜೀನಾಮೆ ಕೊಡಿ, ನಮ್ಗೆ ಪರಿಹಾರ ವ್ಯವಸ್ಥೆ ಮಾಡಿ, ಒಂದು ಪರಿಹಾರ ಒಂದು 10 ವರ್ಷ ಎಕ್ಸಾಮ್ ಮಾಡಿ ಅಂತ. ಈ ಅಧಿಕಾರ ಮುಖ್ಯ ಆಗಿರೋ ಈ ರಾಜಕಾರಣಿಗಳಿಗೆ ಯೂತ್ ಪರವಾಗಿ ಇವರೆಲ್ಲ ಗಮನ ಹರಿಸ್ತಾರ ಸರ್. ಇವ್ರಿಗೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಕೇಳಕ್ ಓಟ್ ಕೇಳಕ್ ಬಂದ್ರೆ ಈಗ ಲಾಠಿ ಕೊಡ್ತಿದ್ದಾರೆ, ಯೂತ್ ಏನ್ ಕೊಡ್ಬೇಕಾದ್ರೆ ಮುಂದೆ ಬೂಟಲ್ಲಿ ಹೊಡಿತಾರೆ. ಅಲ್ಲ, ಅಕಸ್ಮಾತ್ ಈ ಅಲ್ಗಾ ಕೆಲಸ ಮಾಡಿ ನಾನು ಹೋದ್ರು ಸಹ ಜನ ಓಟ್ ಹಾಕಲ್ಲ. ಒಳ್ಳೆ ಬಾಟ ಚಪ್ಪಲಿ ತಗೊಂಡು ಹೊಡಿತಾರೆ ನಿಮ್ಗೆ. ಅಲ್ರಿ ಈ ದೇಶದಲ್ಲಿ ಯಾವ ಜನ ಓಟ್ ಹಾಕಿ ನಿಮ್ಗೆ ಅಧಿಕಾರ ಕೊಟ್ರೋ ಅವ್ರು ನಿನ್ ಕೇಳಿಸ್ಕೊಳಲ್ಲ. ಪೇಟ ಕಟ್ಕೊಂಡು ಪಂಜಾಬ್ಗೆ ಎಲೆಕ್ಷನ್ಗೆ ಹೋಗೋದು. ಮಣಿಪುರ 10 ಉರಿತು, ಈ ವ್ಯಕ್ತಿ ಹೋಗ್ಲಿಲ್ಲ. ಪಂಜಾಬ್ದು ರೈತರು 1 ವರ್ಷ ದಣಿ ಮಾಡಿದ್ರು, 800 ಜನ ಸತ್ರು. ಇವ್ರಿಗೆ ಲಕ್ವಾ ಹೊಡಿಬೇಕು, ಇವ್ರಿಗೆ ಬಾಯಿಗೆನೋ ಬರಬೇಕು. ಆ ಕಡೆ ಹೋಗಿಲ್ಲ ರೀ, ಚುನಾವಣೆ ಇದೆ ಹೋಗ್ತಾರೆ. ಇವತ್ತಿನ ದೇಶದ ರಾಜಕಾರಣಿಗಳಿಗೆ ಚುನಾವಣೆ ಇಂಪಾರ್ಟೆಂಟು, ಅಧಿಕಾರ ಇಂಪಾರ್ಟೆಂಟು, ಮೇಕಪ್ ಇಂಪಾರ್ಟೆಂಟು. ಅಲ್ಲಿ ಅಲ್ರೋ 2-3 ಅವರ ಮೇಕಪ್ಗೆ ಹೆಂಗೋ ಸ್ಪೆಂಡ್ ಮಾಡ್ತೀರಾ? ನಮ್ಮ ಕಣ್ಣಿ ಮುಂದೆ ತಲೆ ಬಾಚ್ಕೊಳಕ್ ನಮ್ಗೆ ಸಮಯ ಇಲ್ಲ. ಆ ರೀತಿ ಮಾಡಿಟ್ಟು ಮೇಕಪ್ ಮಾಡ್ಕೊಂಡು ವೇಷ ಹಾಕೊಂಡು ಬಣ್ಣದ ಮಾತುಗಳು ಮಾಡ್ಕೊಂಡು ಇವತ್ತು
20 ದಿವಸ ಭಯ ಬಂದಿಲ್ಲ. ನೆನ್ನೆ ನುಗ್ಗಿ ಯಾವಾಗ ಗಬ್ಬೆದ್ದು ಕಂಗನಾ MP ಕಂಗನಾ ಹೇಳಿದಾಳೆ ನಮ್ಗೆಲ್ಲ ಭಯ ಆಯ್ತು ನಾವು ಓಡೋದ್ರಿಂದ ನಾಚಿಕೆ ಆಗಲ್ವಾ? BJP MP ಕಂಗನಾ ಹಿಮಾಚಲ್ ಪ್ರದೇಶದ ಮಂಡಿ MP ಕಂಗನಾ ಹೇಳಿದಾಳೆ ನಮ್ಗೆಲ್ಲ ಭಯ ಆಯ್ತು ಅದಕ್ಕೆ ಓಡೋದ್ರಿಂದ ನಾಚಿಕೆ ಆಗಲ್ವಾ? ಅಲ್ರಿ ಅವ್ರೇನ್ ಟೆರರಿಸ್ಟ್ಗಳ? ಅವ್ರ ಕೈಲಿ ಗನ್ ಇತ್ತಾ? ಅವ್ರ ಕೈಲಿ ಚಾಕು ಇತ್ತಾ? ಅವ್ರ ಕೈಲಿ ತಲ್ವಾರ್ ಇತ್ತಾ? ಅವ್ರ ಕೈಲಿ ಇದ್ದಿದ್ದೇನು? ಭಗತ್ ಸಿಂಗ್ ಒಂದು ಫೋಟೋ, ಅಂಬೇಡ್ಕರ್ ಒಂದು ಫೋಟೋ, ಅಥವಾ ನಮ್ಮ ದೇಶದ ತ್ರಿವರ್ಣ ಧ್ವಜ, ಅಥವಾ ಧರ್ಮೇಂದ್ರ ಪ್ರಧಾನ್ ಮನೆಗೆ ಹೋಗುವಂತ. ಅಲ್ರಿ ಈ ಫೋಟೋಗಳಿಗೆ ಭಯ ಬೀಳ್ತೀರಾ ಅಂತಂದ್ರೆ ಟೆರರಿಸ್ಟ್ಗಳು ಆಡಳಿತ ಸರ್ಕಾರನ ಯೋಚನೆ ಮಾಡ್ಬೇಕಾಗಿದೆ. ಈ ಕಡೆ